ಸರ್ಕಾರದ ಜನಪರ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಿ ಬಿಜೆಪಿ ಕಾರ್ಯಕರ್ತರಿಗೆ ಡಿವಿ ಸದಾನಂದ ಗೌಡ ಸೂಚನೆ. ಚಿಕ್ಕಬಳ್ಳಾಪುರ ರಾಜಕೀಯ ಕಾರ್ಯಕರ್ತರು ಕೇವಲ ಚುನಾವಣೆಗೆ ಸೀಮಿತವಾಗದೆ ವೈಚಾರಿಕತೆ, ಶಿಸ್ತು ಹಾಗೂ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ತಿಳಿಸಿದ್ದಾರೆ. ತಾಲೂಕಿನ ಕೈವಾರ ಕ್ರಾಸ್ನ ಜಿಕೆ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿದ್ದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ನೂರಾರು ಜನಪರ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ. ರಾಜಕಾರಣ ಅಂದ್ರೆ ಕಲುಷಿತ ಕ್ಷೇತ್ರ ಎನ್ನುವ ಭಾವನೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರಲ್ಲಿ ಮೂಡುತ್ತಿದೆ. ಈ ಅಪನಂಬಿಕೆಯನ್ನ ದೂರ ಮಾಡಬೇಕಾದ್ರೆ ಕಾರ್ಯಕರ್ತರ ಆಚಾರ, ವಿಚಾರ, ಸಂಸ್ಕೃತಿ ಹಾಗೂ ಕಾರ್ಯಶೈಲಿ ಉತ್ತಮವಾಗಿರಬೇಕು ಅಂತ ಕಿವಿ ಮಾತು ಹೇಳಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಗೆ ಸದ್ಯದ ಮಟ್ಟಿಗೆ ಸ್ವಲ್ಪ ಹಿನ್ನಡೆಯಾಗಿರಬಹುದು. ಆದರೆ ಈ ತರಬೇತಿ ಶಿಬಿರದಿಂದಾಗಿ ಕಾರ್ಯಕರ್ತರು ಸದೃಢವಾಗಿ ಸಂಘಟನೆಯಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಮ್ಮ ಶಾಸಕರು, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಲು ಈ ಶಿಬಿರವು ಮೂಲ ಪ್ರೇರಣೆಯಾಗಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ರಾಜಕೀಯ ವಿದ್ಯಮಾನಗಳು ಹೇಗೆ ಮುಂದುವರಿಯಲಿವೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಸ್ತುತ ನಡೀತಿರೋದು ಕೇವಲ ಮೇಲ್ನೋಟದ ಬದಲಾವಣೆಗಳಷ್ಟೇ ಅಂತ ಅಭಿಪ್ರಾಯಪಟ್ಟರು. ರಾಜಕೀಯದ ಇಂದಿನ ಸ್ಥಿತಿಯನ್ನ ಶರ್ಟ್ ಬದಲಾಯಿಸುವ ಪ್ರಕ್ರಿಯೆಗೆ ಹೋಲಿಸಿದ ಸದಾನಂದ ಗೌಡರು, ಇದು ಒಟ್ಟು ಶರ್ಟ್ ಹೋಗಿ ಒಳಗೆ ಹೋಗಿ ಸ್ವಲ್ಪ ಕೊಳೆಯಾಗಿದೆ ಅಂತ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಈಗ ಬಂದಿರುವ ಶರ್ಟ್ ಕೂಡ ಇನ್ನೊಂದು 4 ದಿನದಲ್ಲಿ ಅದೇ ರೀತಿ ಕೊಳೆಯಾಗ್ತದೆ ಅಂತ ವ್ಯಂಗ್ಯವಾಡಿದ್ರು. ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, 2 ದಿನಗಳ ಕಾಲ ನಡೆಯಲಿರುವ ಈ ಸುದೀರ್ಘ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ಪ್ರತಿ ಪಂಚಾಯಿತಿಗೆ ಒಬ್ಬರಂತೆ ಸುಮಾರು 150ಕ್ಕೂ ಹೆಚ್ಚು ಪ್ರಮುಖ ಮುಖಂಡರು ಭಾಗವಹಿಸುತ್ತಿದ್ದಾರೆ. ಪಕ್ಷ ನಡೆದು ಬಂದ ದಾರಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ರಾಜಕಾರಣವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕು ಅನ್ನೋದರ ಕುರಿತು ಇಲ್ಲಿ ತರಬೇತಿ ನೀಡಲಾಗುವುದು ಎಂದರು. ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದ ಗೌಡರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಸಂಸದರಾದ ಕೆ ಸುಧಾಕರ್, ಮಾಜಿ ಸಚಿವರಾದ ಸುರೇಶ್ ಕುಮಾರ್, ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ, ವೈಎ ನಾರಾಯಣಸ್ವಾಮಿ ಹಾಗೂ ಚಿಂತಾಮಣಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಗೋಪಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ನಾಳೆ ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭಕ್ಕೆ ಆರ್ ಅಶೋಕ್ ಕುಮಾರ್ ಅವರು ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದರಾದ ಕೆ ಸುಧಾಕರ್, ಮಾಜಿ ಸಚಿವರಾದ ಸುರೇಶ್ ಕುಮಾರ್, ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ, ವೈಎ ನಾರಾಯಣಸ್ವಾಮಿ ಹಾಗೂ ಚಿಂತಾಮಣಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಗೋಪಿ, ಮಾಜಿ ಶಾಸಕ ಎಂ ರಾಜ್, ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರ ಗೌಡ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ. MLC ಎಲೆಕ್ಷನ್ ಎಲ್ಲ ಇಲ್ಲ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ್ರೆ ಸರ್ ನೀವು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ಇಡೀ ರಾಜ್ಯದಲ್ಲಿ ನಡೆಯುವಂಥ ಪ್ರಶಿಕ್ಷಣ ವರ್ಗದ ರೀತಿಯಲ್ಲಿ ಇಲ್ಲಿ ಕೂಡ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ನಮ್ಮ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ರ ಒಂದು 180 ಶಿಬಿರಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಒಬ್ಬ ರಾಜಕೀಯ ಕಾರ್ಯಕರ್ತ ಅವನು ವಿಚಾರವಂತ ಆಗಿರಬೇಕು, ಅವನು ಶಿಸ್ತುಬದ್ಧವಾಗಿ ನಡಿಬೇಕು, ಅವನು ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಿಳ್ಕೊಂಡಿರಬೇಕು. ಇವತ್ತಿನ ದೇಶದ ನರೇಂದ್ರ ಮೋದಿ ಅವರು ಕೊಟ್ಟಂತ 100 ಯೋಜನೆಗಳನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ತಲುಪಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶಿಕ್ಷಣ ವರ್ಗ ನಡೀತಾ ಇದೆ. ನನಗೆ ಅನಿಸಿದೆ, ಒಳ್ಳೆ ಸಿಸ್ಟಮ್ಯಾಟಿಕ್ ಆದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಮಿತ್ರ ಗಣೇಶ್ ಅವರ ಈ ಒಂದು ರಿಸಾರ್ಟ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶಿಬಿರಾರ್ಥಿಗಳಿಗೂ ಕೂಡ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸುವಂಥ ಒಂದು ಜಾಗ ಇದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸುಮಾರು 12 ವಿವಿಧ ವಿಚಾರಗಳ ಬಗ್ಗೆ, ಅದು ನಾವು ನಡೆದು ಬಂದ ದಾರಿಯಿಂದ ಹಿಡಿದು ಮುಂದೆ ನಡಿಬೇಕಾದಂಥ ಕಾರ್ಯಯೋಜನೆ ಹೊರಗೆ ಎಲ್ಲ ವಿಚಾರಗಳನ್ನು ಕೂಡ ಕಾರ್ಯಕರ್ತರಿಗೆ ತಿಳಿಸುವಂಥ ಕೆಲಸಕ್ಕೆ ಬೇರೆ ಬೇರೆ ಪ್ರಮುಖ ಭಾಷಣಕಾರರು ಇಲ್ಲಿ ಬರಲಿಕ್ಕಿದ್ದಾರೆ. ಇವತ್ತಿಂದ ನಾಳೆ ಸಾಯಂಕಾಲವರೆಗೆ ನಡೀತದೆ. ಪ್ರಾಯಶಃ ಎಲ್ಲ ರಾಜಕೀಯ ಪಾರ್ಟಿಗಳು ಈ ರೀತಿಯಾಗಿ ತಿಳ್ಕೊಂಡ್ರೆ ಒಳ್ಳೆಯ ಕಾರ್ಯಕರ್ತರ ತಯಾರಿಗೆ ಸಾಧ್ಯ ಆಗುತ್ತೆ. ಇವತ್ತು ರಾಜಕಾರಣ ಅಂತ ಹೇಳಿದ್ರೆ ಒಂದು ಹೊಲಸು ಕ್ಷೇತ್ರ ಅಂತ ಹೇಳುವಂಥದ್ದು ಸಾಮಾನ್ಯ ಜನರಲ್ಲಿರುವಂಥ ಭಾವನೆ ದೂರ ಹೋಗಬೇಕು ಅಂತ ಹೇಳಿದ್ರೆ ಅವರ ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆ, ಅವರ ಕಾರ್ಯಶೈಲಿ ಇದೆಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥ ಪರಿಕಲ್ಪನೆ
ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಬಹುಶಃ ನಮಗೆ ಸ್ವಲ್ಪ ಹಿನ್ನಡೆ ಇರುವಂಥ ಚಿಕ್ಕಬಳ್ಳಾಪುರ ಬಹುಶಃ ಈ ಕಾರ್ಯಕರ್ತರ ತಯಾರಿಯಿಂದಾಗಿ ನಾವು ಸದೃಢವಾಗಿ ಸಶಕ್ತವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕೂಡ ನಮ್ಮ ಶಾಸಕರು ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅದರ ಒಂದು ಮೂಲ ಪ್ರಯತ್ನ ಇವತ್ತಿನ ಅಂತ ನಾನು ಭಾವಿಸ್ತೇನೆ. ಈಗ ಮುಂದುವರಿಯುತ್ತಾ ಹೇಗೆ ಸರ್ ಅಂತ ನೋಡಿ, ಯಾವುದೇ ರೀತಿಯ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಟ್ಟು ಶರ್ಟು ಹೋಗಿ ಒಳಗೋಗ್ಬೇಕು, ಸ್ವಲ್ಪ ಕೊಳೆ ಆಗಿದೆ ಅಂತ ಚೇಂಜ್ ಮಾಡಿಕೊಂಡು ಬಂದ್ದಾರೆ. ಇವರ ಶರ್ಟ್ ಕೂಡ 4 ದಿನದಲ್ಲಿ ಅದೇ ರೀತಿ ಕೊಳೆ ಆಗುತ್ತೆ. ಅಧ್ಯಕ್ಷರಾದ ನಿತಿನ್ ನಬೀನ್ ಅವರ ನೇಮಕಾತಿ ಆದ್ಮೇಲೆ ಇಡೀ ದೇಶದಲ್ಲೇನೆ ದೇಶದ ಪ್ರಶಿಕ್ಷಣ, ರಾಜ್ಯದ ಮಟ್ಟದಲ್ಲಿ ಪ್ರಶಿಕ್ಷಣ, ಅದೇ ರೀತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ, ಎಲ್ಲ ಮಂಡಲಗಳ ಪ್ರಶಿಕ್ಷಣ ನಡೀತಕ್ಕಂಥದ್ದು ಏನು ನಮ್ಮ ಪಕ್ಷದಲ್ಲಿ ಏನು ಇಟ್ಕೊಂಡ್ಬಂದಿದೆ, ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಶಿಕ್ಷಣ ಕೂಡ ನಾವು ಇಲ್ಲಿ ಕೈವಾರ ಕ್ರಾಸು GK ರಿಸಾರ್ಟ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ 30-40 ಮುಖಂಡರು, ಒಂದೊಂದು ಪಂಚಾಯತಿಗೂ ಮುಖಂಡರು ಅಂತೇಳಿ ನಮ್ಮ ಪಕ್ಷದ ನಡೆದು ಬಂದ ದಾರಿ, ಪಕ್ಷದಲ್ಲಿ ಏನಾಗ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಮೋದಿಯವರ ನಾಯಕತ್ವದಲ್ಲಿ ಏನಾಗ್ತಾ ಇದೆ, ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯ ರಾಜಕಾರಣ ನಾವು ಯಾವ ಥರ ಮಾಡಬೇಕು ಅಂತಕ್ಕಂಥ ಏನು ಶಿಕ್ಷಣ ಪ್ರಶಿಕ್ಷಣ ಕಾರ್ಯಕ್ರಮದಲ್ಲಿ ಇವತ್ತು ಸುದೀರ್ಘವಾಗಿ 2 ದಿವಸ ಕಾರ್ಯಕ್ರಮ ಇದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಗೌಡರು ಅವ್ರ ಜೊತೆಗೆ ನಮ್ಮ ಸಂಸದ ಕೆ ಸುಧಾಕರ್ ಅವರು, ನಮ್ಮ ಕೋಲಾರ ಮಾಜಿ ಸಂಸದರಾದ ಮುನ್ಷಮ್ಮನವರು, OA ನಾರಾಯಣಸ್ವಾಮಿನವರು, ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಮಾಜಿ ಜಿಲ್ಲಾ ಅಧ್ಯಕ್ಷರು, ನಮ್ಮ ಚಿಂತಾಮಣಿ ಅಭ್ಯರ್ಥಿ ಆಗಿದ್ದಂಥ ಗೋಪಿಯವರು, ಎಲ್ಲ ಮುಖಂಡರು ಕೂಡ ಈ ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ರು. ಉದ್ಘಾಟನೆ ನಡೆದಿದೆ. ಇವತ್ತಿನಿಂದ ನಾಳೆವರೆಗೂ ಸತತವಾಗಿ, ನಾಳೆ ಸಾಯಂಕಾಲ ಇದಕ್ಕೆ ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಅಶೋಕ್ ಅವರು ಕೂಡ, ಅಣ್ಣವರು ಕೂಡ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಘಟನೆಗೆ ಮುಂಬರುವ ದಿನಗಳಲ್ಲಿ ದಿಕ್ಸೂಚಿಯಾದ ಕಾರ್ಯಕ್ರಮ ಆಗಿದೆ. ಇದು ಬಂದಿರತಕ್ಕಂಥ ಎಲ್ರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮದ ಒಂದು ಶುಭಾಶಯಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಏನು ನಮ್ಮ BJP ಏನು ಮುಖಂಡರು ಏನಿದ್ದಾರೆ, ಈ ಒಂದು ತಮ್ಮ ಮುಖಾಂತರ ಇಡೀ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ BJP ಕಾರ್ಯಕರ್ತರಿಗೆ ಒಂದು ಒಗ್ಗಟ್ಟಿನ ಒಂದು ಧ್ವನಿಯಲ್ಲಿ ಇವತ್ತು ಘಂಟಾಘೋಷವಾಗಿ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ಏನು ರಾಣಕಾಳನ್ನ ಕೂಗ್ತಾ ಇದೆ. ಶಿಕ್ಷಣ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆದು ಈ ರೆಸಾರ್ಟ್ GK ರೆಸಾರ್ಟ್ ಅಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಧಿಕಾರ ವಹಿಸಿಕೊಂಡ ಮೇಲೆ 8 ಮಂಡಲಗಳ ಪ್ರಶಿಕ್ಷಣ ಕಾರ್ಯಕ್ರಮ ನಡೆದು 9-10 ಕೂಡ ಚೆನ್ನಾಗಿ ನಡೆದಿದೆ. ಆ 10 ಮಂಡಲಗಳು ಮತ್ತು ಮೋಚಾಗಳದು ಎಲ್ಲ ಸೇರಿ ಇವತ್ತು ನಮ್ಮ ಸೀಕಲ್ ರಾಮಚಂದ್ರೇಗೌಡರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆನೂ BJP ಕಹಳೆ ಉಳಿಬೇಕು, ಈ ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ BJP ತರಬೇಕು ಅಂತ ಹಗಲಿರುಳು ಇವತ್ತು ಉನ್ನತ ಬಿಸ್ನೆಸ್ ಇದ್ದು ಬಿಟ್ಟು ಇವತ್ತು ಪಕ್ಷಕ್ಕಾಗಿ ದುಡಿತಾ ಇದೆ. ಅವ್ರ ದೇವರ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಳ್ಳಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಸದಾನಂದ ಗೌಡರಿಂದ ಹಿಡಿದು ಸಂಸದರಿಂದ ಹಿಡಿದು ಬ್ಯಾಟರಂಗೇಗೌಡರು, ಉಸ್ತುವಾರಿಗಳನ್ನ, ಆ MLA ಆದಂತ MLA ನಿಂತಂತ ಅಭ್ಯರ್ಥಿಗಳನ್ನ, ಮಾಜಿ ಜಿಲ್ಲಾ ಅಧ್ಯಕ್ಷಗಳನ್ನ, ಮಾಜಿ MLAಗಳನ್ನ, ಎಲ್ಲ ಕಾರ್ಯಕರ್ತರನ್ನು ಮತ್ತು ಲೀಡರ್ಗಳನ್ನು ಜೊತೆಗೆ ಹಾಕೊಂಡು ಇವತ್ತು ಒಟ್ಟಿಗೆ ಹೋಗ್ತಾ ಇದ್ದಾರೆ. ಪ್ರಶಿಕ್ಷಣ ವರ್ಗನೂ ಚೆನ್ನಾಗಿ ನಡೀತಾ ಇದೆ. ಇದು ವಿಜಯವಾಗ್ಲಿ. ಮುಂದೆ ಎಲೆಕ್ಷನ್ಗಳು ಅವರು ಮುಖಾಂತರ ನಿಭಾಯಿಸುವಂತ ಕೆಲಸ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಏನು ಒಂದು ಪ್ರಶಿಕ್ಷಣ ವರ್ಗ ಈಗ ಸುಮಾರು 50 ದಿನಗಳಿಂದ 10 ಮಂಡಲಗಳಲ್ಲಿಯೂ ಸಹ ಎಲ್ಲ ಕಡೆ ಹೊರಗಡೆ ಹೋಗಿ ಆ ಒಂದು ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಿ ಈ ಒಂದು ಪ್ರಶಿಕ್ಷಣ ವರ್ಗ ಪ್ರತಿ 3 ವರ್ಷಗಳಿಗೊಮ್ಮೆ ಯಾವಾಗ ಜಿಲ್ಲಾಧ್ಯಕ್ಷರು ಆಯ್ಕೆ ಆಗ್ತಾರೆ, ಮಂಡಲಾಧ್ಯಕ್ಷರುಗಳು ಆಯ್ಕೆ ಆಗ್ತಾರೆ, ಆಗ ಒಂದು ಈ ಪ್ರಶಿಕ್ಷಣ ವರ್ಗ ಇಡೀ ನಮ್ಮ
ರಾಷ್ಟ್ರದಲ್ಲೇ ಈ 60-50 ದಿವಸಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಹೀಗಾಗಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರ ಶ್ರೀಕಾಲ್ ರಾಮಚಂದ್ರ ಗೌಡ್ರವರ ನೇತೃತ್ವದಲ್ಲಿ ಈ ಪ್ರಶಿಕ್ಷಣ ವರ್ಗವನ್ನು ಅತಿ ಚೆನ್ನಾಗಿ ಆಯೋಜನೆ ಮಾಡಿ ಇದಕ್ಕೆ ಉದ್ಘಾಟನೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ಆಗಮಿಸಿದ್ರು. ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಕೆ ಸುಧಾಕರ್ ಅವರು ಆಗಮಿಸಿದ್ರು. ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಸಂಸದರಾದಂತಹ ಎಸ್ ಮುನಿಸ್ವಾಮಿ ಅವರು ಆಗಮಿಸಿದ್ರು. ಈ ಒಂದು ತಂಡ ಈಗಾಗಲೇ ಉದ್ಘಾಟನೆ ಆಗಿ ಇದು ಸಂಜೆ 8:30ವರೆಗೂ ಈ ಪ್ರಶಿಕ್ಷಣ ವರ್ಗ ಒಂದೊಂದು ಅವಧಿ ಕಾರ್ಯಕ್ರಮ ತಗೊಂತೀವಿ. ತಗೊಂಡಿದ್ದಾದ್ಮೇಲೆ ಮತ್ತೆ ನಾಳೆ ಸಂಜೆವರೆಗೂ ಈ ಕಾರ್ಯಕ್ರಮ ಇರುತ್ತೆ. ನಾಳೆ ಸಂಜೆ 4 ಗಂಟೆಗೆ ಒಂದು ಲಾಸ್ಟ್ ಸಮಾರೋಪ ಸಮಾರಂಭಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತುಂಬಾ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ.